ಎಡಗೈ ಹಿಡಿಬೇಕಂದ್ರೆ ಬಲಗೈ ಕೆಲಸ ಭಾಳ ಆಗ್ತಿರ್ತವೆ. ಆರಾಮ ನೀನೆ ಆರಾಮ್ ನೋಡಪ್ಪ. ಯಾಕಡೆಗಿದ್ದಿಲಿ? ಸೊ ಗೈಸ್ ನಾವು ಬಂದೀವಿ ಇವತ್ತು ಎಲ್ಲಪ್ಪ ಅಂತಂದ್ರ ಸ್ಟುಡಿಯೋಕ್ಕೆ. ಮತ್ ಫೋಟೋ ಸ್ಟುಡಿಯೋ ಅಲ್ರಿ. ಚಂದ್ರ ಫೋನ್ ಹಚ್ಚಿ ಪ್ರ್ಯಾಂಕ್ ಮಾಡೋಣ ಅಂತ. ಸರ್ ಇದು ಏನಿದೆ ಅಂದ್ರೆ 10 ನಂಬರ್ ಕಾಲ್ಮರಿ ಇದೆ ಸರ್. ಇದು ನಾನು ಬದಾಮಿಲಿಂತ್ರ ಮಾತಾಡೋದು ಸಾಗರ್ ಅಂತ ಹೇಳಿ. ಅಂಕಲ್ ರೀ ಇಲ್ಲಿ ಪ್ಯಾಲೇಸ್ ಹತ್ರ ಬರ್ತಿದೆ. ಬೆಂಗಳೂರು ಮನೆ ಹತ್ರ ಬಂದಿದ್ದೀವಿ. ಆತೋ ಶಿಷ್ಯ ಆತೋ ಆತೋ. ಜೈ BMTC. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ, ಇವತ್ತು ಬೆಂಗಳೂರಲ್ಲಿ ನಂದು 2ನೇ ದಿನ ವಿಡಿಯೋ. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ, ನಮ್ಮ ಅಣ್ಣಂದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಐತೆ. ಆ ಕೆಲಸ ಮುಗಿಸ್ಕೊಂಡು ನಮ್ಮ ಅಣ್ಣ ಇವತ್ತು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಯಾನ, ಡ್ಯಾನ್ಸ್ ವಿಡಿಯೋ ಮಾಡಮ್ಮ ಅಂತ ಹೇಳೋಣ. ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿವಿ. ಸೊ ನನ್ನ ಔಟ್ಫಿಟ್ ಅಂತೂ ಈ ಥರ ಇದೆ. ಓಕೆ, ನಮ್ಮ ಪಜ್ಜ ನೋಡ್ಬೋದ್ರಿ, ಆಲ್ರೆಡಿ ಚಸ್ಮಾ ಗಿಸ್ಮಾ ಹಾಕ್ಕೊಂಡು ಮಗ ಬೆಂಗಳೂರು ಬಾಯ್ ಆಗಿ ರೆಡಿ ಆಗ್ಬಿಟ್ಟಾನ, ನೋಡ್ತಿರ್ಬೋದು. ನಮ್ಮ ಅಣ್ಣ ಆಲ್ರೆಡಿ ರೆಡಿ ಆಗಿ ನಿಂತಾನ, ನೀವು ನೋಡ್ತಿರ್ಬೋದು ಅವ್ನ ಔಟ್ಫಿಟ್. ನಮ್ಮ ಅಣ್ಣ ಕಿಚ್ಚ ಸುದೀಪ್ ಒಂದು ಫ್ಯಾನ್ ರೀಪ್ಪ, ಅದಕ್ಕೆ ಯಾವತ್ತು ಅವ್ರ ಥರನೇ ಕಾಯ್ತಿರ್ತಾನೆ. ಓಕೆ, ನಿಮ್ಗೇನಾದ್ರೂ ಅವ್ರು ಹಂಗ ಅನ್ಸಕತ್ತೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ನಮ್ಮ ಅವನು ಇವಾಗ ನಾಷ್ಟ ಮಾಡಿ ಹೋದ್ ಹೊರಗ, ನಾವೆಲ್ಲ ನಾಷ್ಟ ಮಾಡ್ಕೊಂಡಿವಿ, ಇನ್ನು ಹೊರಡ್ಬೇಕು. ತುಂಬ ಲೇಟ್ ಆಗೈತಿ, ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್. ನಾವು ಇವಾಗ ಬಿಟ್ರೆ 2 ತಾಸು ಬೇಕು ಹೋಗೋ ಲೊಕೇಶನಿಗೆ. ಅಜ್ಜ ಮುಖ ತೋರ್ಸಪ್ಪ ಅಜ್ಜ. ನೋಡ್ರಿ ನಮ್ಮ ಪಜ್ಜೆ ಇವತ್ತು ಹೆಂಗ್ ರೆಡಿಯಾಗ್ಯಾನ. ಇಲ್ಕಲ್ಲಾಗಿದ್ದಾಗ ಆ ಮಗ ಹೆಂಗಿರ್ತಾನ ಇಲ್ಲಿ ನೋಡ್ರಿ. ಆಗ ಬೆಂಗಳೂರಿಗೆ ಬಂದ ತಕ್ಷಣ ಹೆಂಗ ಆಗತ್ತಾನ ರೆಡಿ ಅಂತ. ಓಕೆ, ಇವತ್ತೊಂದು ನನ್ನ ಔಟ್ಫಿಟ್ ಈ ತರ ಇದೆ. ಒಂದು ಬ್ಲಾಕ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ, ಹಾಗೆ ಒಂದು ಶರ್ಟ್ ಹಾಕೊಂಡಿದ್ದೀನಿ. ಇದು ಔಟ್ಫಿಟ್. ನೋಡ್ತೀನಿ, ಶೂಸ್ ಹಾಕೊಳ್ಳೋದಾದ್ರೆ ಶೂಸ್ ಹಾಕೊಳ್ತೀನಿ, ಇಲ್ಲ ಅಂದ್ರೆ ಅದೊಂದು ಇವಾಗ ಪಜ್ಜೆ ಹಾಕೊಂಡಿದ್ನಲ್ಲ ಸ್ಪೆಟ್, ಅದೊಂದು ಸ್ಪೆಟ್ ಹಾಕೊಂತೀನಿ ಅಷ್ಟೇ. ಲೊಕೇಶನ್ ಎಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಹೋಗೋಣ ಬರ್ರಿ. ಕಾಫಿರ ನೀನು ಅದ ಮಾಡ್ತೀನಿ ನಂದೊಂದು ತೋರಿಸ್ಲೆ. ಪಜ್ಜ ಬೆಂಗಳೂರು ಹೊರಗ ನೋಡಕ್ ಹೊಂಟೀವಿ. ಅಲ್ಲಿ ಇಲ್ಲಿಂದಾಗ ಹೇಳ್ತೀನಿ ನಾನು ನಿಮ್ಗೆ. ಬೆಂಗಳೂರು ದೊಡ್ಡದೈತೆ ಸಣ್ಣದೈತೆ? ನಮ್ಗೆ ದೊಡ್ಡದೈತೆ ಬಿಡುವ. ಬೆಂಗಳೂರು ಆಕ್ಚುಲಿ ಸಣ್ಣದೈತೆ. ಊರು ಸೇರಿ ಬೆಂಗಳೂರು ದೊಡ್ಡದಾಗೈತೆ ಅಷ್ಟೇ. ಓಕೆ, ಯಾರು ಹಾಕೊಂತೀವಿ ಈಗ ನಾವು? ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಮಲ್ಲೇಶ್ವರಂ ಇಲ್ಲಿಂದ ಎಷ್ಟು ತಾಸಿಗೆ? ಬಸ್ಸಲ್ಲಿ ಹೋದ್ರೆ ಓಕೆ, ನಾವಿವಾಗ ಮಲ್ಲೇಶ್ವರಂ ಹೊಂಟೀವಿ ರೀ. ಅಣ್ಣಂದೆಲ್ಲ ಸ್ವಲ್ಪ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಮುಂದೆ ನೋಡೋಂಗೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಮಲ್ಲೇಶ್ವರಂಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಹೋಗು, ಮೆಜೆಸ್ಟಿಕ್ಕಿಂದ ಮತ್ತೆ ಮಲ್ಲೇಶ್ವರಂಗೆ ಹೋಗ್ಬೇಕು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೆಟ್ರೋದಾಗ ಹೋದ್ರೆ ಒಂದು ಸ್ವಲ್ಪ ಜಲ್ದಿನ ಮೂಡ್ತೀವಿ, ಬಸ್ಸಿಗೆ ಹೋದ್ರೆ ಸ್ವಲ್ಪ ಲೇಟಾಗಿ ಮೂಡ್ತೀವಿ. ಸೊ ನಾವಿವತ್ತು ಬಸ್ಸಿಗೆ ಹೊಂಟಿರಿ ಅಪ್ಪ, ಮೆಟ್ರೋಕ್ಕಂತೂ ಹೊಂಟಿಲ್ಲ. ಮತ್ತು ನಿಮ್ಗೆ ಮೆಟ್ರೋಕ್ಕೆ ಹೋದಾಗ ಮೆಟ್ರೋದು ತೋರಿಸ್ತೀನಿ ಅಂತ, ಅದು ಹೆಂಗೆ ಇರ್ತದೆ ಮೆಟ್ರೋ ಅಂತ. ಸೊ ಓಕೆ, ಇವಾಗ ಹೋಗೋಣ. ಹೋಗಿ ಬಸ್ಸಲ್ಲಿ ಕುತ್ಕೊಂಡು ನಿಮ್ಗೆ ಸಿಗ್ತೇನಂತೆ. ಬೆಂಗಳೂರಾಗ ಒಂದು ಮಾತು ನೆನ್ಪಿಟ್ಟು ಹೋಗ್ಬೇಕು. ಎಷ್ಟು ಒಂದು ಡೈಲಾಗ್ ಹೇಳೋಣಲ್ಲ KGFದಾಗ, ಯಾವ್ದು ಹೇಳೋದು? ಇಲ್ಲಿ ಯಾರು ನಮ್ಗೋಸ್ಕರ ನಿಂತ್ಕೊಳ್ಳಲ್ಲ, ಹೌದು, ನಾವೇ ತಡೆದು ನಿಲ್ಲಿಸ್ಬೇಕಂತ. ಇಲ್ಲ, ಬೆಂಗಳೂರಾಗಿ ಮಾತು ಯಾವಾಗ್ಲೂ ಇರ್ತೀರಿ. ಇಲ್ಲೇ ನಿಂತ್ರ ಬಂದು ನಮ್ಗೆ ಇಡ್ತಾರ, ನಾವು ಕೈ ಹಾಕಿ ಹೋಗಿ ಅಂದ್ರೆ ಅವ್ರ ಮುಚ್ಕೊಂಡು ನಿಂದಿರ್ತಾರ. ಬಟ್ ಏನೋ ನೋಡ್ಕೊಂಡ್ರೆ ಮತ್ತೆ ಹೇಳಿನಂತ ಹಂಗ ದನ್ನ ಹೋಗಿಟ್ರಿ. ಬಸ್ ಸ್ಟಾಪ್ ಅಂತ ಬಂದ್ರಿ, ಬಸ್ ಹತ್ಕೊಂಡು ನಿಮ್ಗೆ ಸಿಗ್ತೀನಂತ. ಬರ್ರಿ ಬಾ. ಆತೋ ಶಿಷ್ಯ ಆತೋ ಆತೋ. ಜೈ BMTC ಅನ್ನೋಕ್ ಹಂಗ. ಭಯ ಶೀಟ್ ಇಲ್ಲ, ನಾನು ಚೆಕ್ ಮಾಡಿದ್ದೀನಿ. ಸ್ವಲ್ಪ ಇವಾಗ ಜಸ್ಟ್ ಬಸ್ ಹತ್ಕೊಂಡು ಕೂತ್ಕೊಂಡ್ರು ಒಂದು ಯೋಚನೆ ಬರ್ತಾ ಇತ್ತು. ನಾನು ಬೆಂಗಳೂರು ಏನಕ್ಕೆ ಬಂದಿದೆ ಏನಕ್ಕಿಲ್ಲ ಅಂತ ಅದೇ ಒಂದು ತಲೆಯಲ್ಲಿ ಓಡ್ತಾ ಇದೆ. ಬಟ್ ಇನ್ನೂ ಒಂದು ಸ್ವಲ್ಪ ದಿವಸದಲ್ಲಿ ನನ್ನ ಒಂದು ಕೆಲಸನ ನಾನು ಸಂಪೂರ್ಣ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಈ ವರ್ಷದಲ್ಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಒಂದು ಕೆಲಸನ. ಹಾಗೆ ನಿಮ್ಗೊಂದು ಇವಾಗ ಸೀನ್ ತೋರಿಸ್ತೀನಿ ನೋಡಿ. ನಮ್ಮ ಅಣ್ಣ ಬಸ್ಸಲ್ಲಿ ಕೂತ್ಕೊಂಡಿದ್ದಾನೆ, ಬಸ್ಸಲ್ಲಿ ಕೂತ್ಕೊಂಡ್ರು ಒಂದಿಷ್ಟು ಪುಸ್ತಕನ ಓದ್ತಾ ಇದ್ದಾನೆ.
ಸೊ ಅವನಿಗಿರೋ ಒಂದು ಹವ್ಯಾಸ ತುಂಬ ದಿನದಿಂದ ದಿನಕ್ಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಇವಾಗ ಅವನು ಡೈರೆಕ್ಷನ್ ಫೀಲ್ಡಲ್ಲಿರೋದು. ಸೊ ಅವನದೇ ಆದ ಒಂದು ಕತೆ ಕೂಡ ಇವಾಗ ಸ್ಟಾರ್ಟ್ ಮಾಡಿ ಅದನ್ನು ಡೈರೆಕ್ಷನ್ ಮಾಡಿ ಸೊ ಇವಾಗ ಅದು ಎಡಿಟಿಂಗ್ ಕೂಡ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ ಅಂತ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಓಕೆ, ಇವಾಗ ಅಲ್ಲಿ ಹೋಗೋಣ. ಮೆಜೆಸ್ಟಿಕ್ ಹತ್ರ ನನ್ನ ಹೈಸ್ಕೂಲ್ ಫ್ರೆಂಡ್ ಬೇರೆ ಬಂದಿದ್ದಾನೆ ಅಂತೆ. ಅವ್ನು ಬದಾಮಿಯಲ್ಲಿರೋದು. ಬದಾಮಿಯಿಂದ ಇಲ್ಲಿಗೆ ಏನೋ ಒಂದು ಕೆಲಸದ ಮೇಲೆ ಬಂದಿದ್ದಾನೆ. ಅವನದು ಸ್ಟೋರಿ ನೋಡಿದ್ದೆ ಇವತ್ತು, ಅದಕ್ಕೋಸ್ಕರ ಮೆಸೇಜ್ ಹಾಕಿದ್ದೆ. ಬಾ ಮಮ್ಮು ಅಂತಂದಾನ, ಹೋಗಮ್ಮು ಭೇಟಿಯಾಗಮ್ಮು. ಅವನು ಒಳ್ಳೆ ಇನ್ಸ್ಟಾ ರೀಲ್ಸ್ ಮಾಡ್ತಿರ್ತಾನೆ, ಓನ್ ಕಂಟೆಂಟ್ ರೀಲ್ಸು. ಹಾಗೆ ನನ್ನ ಅಕೌಂಟ್ನ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾದಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚಾನಲ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೆಜೆಸ್ಟಿಕ್ಕಿಗೆ ಹೋಗಿ ಅವನ ಹತ್ರ ಮಾತಾಡೋಮು, ಏನಂತ ನೀನೆಲ್ಲ ಕೇಳೋಣ ಅಂತ. ಓಕೆ, ಅಲ್ಲಿ ಸಿಗೋಣ ಹೋಗಿಂದ. ಅಪ್ಪು ಪಜ್ಜ ಹಂಗಿತ್ತು ಜರ್ನಿ ಪಜ್ಜ. ಅಪ್ಪ 2 ತಾಸು ಆದ ಬಂದೀಗ ಐಕತ್ತ. ಅದೇಣ ಈ ಕೈ ಹಿಡಿತೇನೆ ಹಾಂ, ಈ ಕೈ ಹಿಡಿತೇನೆ. ಎಡಗೈ ಹಿಡಿಬೇಕಂದ್ರೆ ಬಲಗೈ ಕೆಲಸ ಭಾಳ ಆಗ್ತಿರ್ತವೆ. ಅಲ್ಲೇ ಎಕಡೆ ಹೋಗಮೇಳೀಗ ಹೋಗ್ಬರ ಮಾವು. ಇಲ್ಲಾಂದ್ರೆ ನಮ್ಮ ದೋಸ್ತಗೆ ಫೋನ್ ಹಚ್ತಿದ್ದೆ. ಇಲ್ಲೇ ಅದ ನಂತ ಸಾಗರ ಬದಾಮಿವ. ಹಾಂ, ಸಾಗರ ಬದಾಮಿವ ಡ್ಯಾನ್ಸರ್ ನಾವು ಬಂದಾನಂತ. ಅದಕ್ಕೆ ಫೋನ್ ಹಚ್ಚಲೇನು ಹೋಗ್ರಮ್ಮ ಫಸ್ಟ್. ಇಲ್ಲೇ ಆನಂದ್ರ ಸರ್ಕಲ್ದಾಗ ಅದೇನಂದಿದ್ದ. ಫೋನ್ ಹಚ್ತೀನಿ ತಡಿ. ಜಾಸ್ತಿ ವಿಡಿಯೋ ಮಾಡಂಗಿಲ್ಲ. ಅಪ್ಪ ನಾ ಮಾಡ್ತಾನೆಲ್ಲ. ಏನೋ ಪೊಲೀಸ್ ಹಿಡಿತಾರಂತ. ಎದಕ್ಕೆ ಹಿಡಿತಾರ? ಹೌದೇ, ಎದಕ್ಕೆ ಹಿಡಿತಾರ? ಮಾಮ ಎಲ್ಲೇ ಜಾಗ ಮಾಡತ್ತಿ ಏನ? ಈಗ ನಮ್ಮನ್ನೆಲ್ಲ ಬರಂಗಿಲ್ಲ. ಈಗ ಮೆಜೆಸ್ಟಿಕ್ಕಿಗೆ ಬಂದಿಲ್ಲ ಅದಕ್ಕೆ. ಹಾಂ ಸರಿ, ಬಾ ಇಲ್ಲೇ ನೋಡಿ ಮೆಜೆಸ್ಟಿಕ್ದಾಗ. ಸರಿ ನಮಸ್ತೆ ಸಾಗ್ಯಾ, ಆರಾಮ ನೀನು ಆರಾಮ್ ನೋಡಪ್ಪ. ಎಕಡೆ ಹೋಗಿದ್ದಿಲಿ? ಇಲ್ಲಿ ನಮ್ಮ ಅಣ್ಣನ ಜೊತೆ ಬಂದಿದ್ದಿಲ್ಲಪ್ಪ. ಅಲ್ಲಿ ಮಲ್ಲೇಶ್ವರಕ್ಕೆ ಹೋಗ್ಬೇಕಂತ. ಪಾಸ್ ಡೈಲಿ ಒಂದು ಸ್ವಲ್ಪ ಅಡ್ಡಾಡ ಅದಾವ. ನಮ್ಮ ಮಳ್ಯಾಗ ಒಂದು ಕರ್ಕೊಂಬಂದಿವ, ಅದ್ರ ಸಂಬಂಧ ನಾಷ್ಟ. ಈಗ ಯಾವ ಕೆಲಸಕ್ಕೆ ಬಂದಿದ್ದೆ? ನಮ್ಮ ಮಾಮಾರು ಎಕ್ಸಾಮ್ ಇದ್ವ. ಹಾಂ, ನೀನು ಬಂದಿದ್ದೆ? ಈಗ ಶನಿವಾರ ತನ ಅದಾವ. ಮಾಮ ಇದು ಶನಿವಾರ ರಾತ್ರಿನ ಬಿಟ್ಟಿನ ಅಲ್ಲಿ. ಹಾಂ, ಐತಾರ ಬಂದೀನಿ. ನಾಷ್ಟ ಈಗ ಅಲ್ಲಿ ಆ ಕಡೆ ಮಾಡಮ್ಮ. ಲಾರ್ಜ್ ಎಲ್ಲಿ ಮಾಡಿ? ಆನಂದ್ರ ಸರ್ಕಲ್ ಆ ಕಡೆ ಹಿಂದ ಲಾಗ್ ಚಲೋನ ಇಟ್ಟಿರ್ತೀನಿ ಅಂತ. ಹಂಗ ಮೆಲ್ಲಗೆ ಅದ್ರ ಸಂಬಂಧ ತೊಗೊಂಬಿಟ್ಟಿನಿ. 40 ತಾಸು ಬರೋದು ಇದು ಮೈಕ್. ಹಾಂ, ಐತೇನೆ ಮೈಕ್ ಐತ್ಲಿಯಪ್ಪ, ಅದಕ್ಕೆ ತೊಗೊಂಬಿಟ್ಟಿನಿ ಹಂಗಾರ ಇರ್ಲಿ ಅಂತಂದು. ಓಕೆ ಫ್ಯಾಮಿಲಿ, ಇವನು ನನ್ನ ಹೈಸ್ಕೂಲ್ ಫ್ರೆಂಡ್ ಸಾಗರ್ ಅಂತ, ಡ್ಯಾನ್ಸ್ ಮಾಸ್ಟರ್. ಹಂಗ ಬದಾಮಿಯಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಐತ್ರಿ. ಇವ್ರಷ್ಟು ಇಲ್ರಿ. ಹೋಗೋದಿ ನೋಡಿ ನೀವು ಗೋಲ್. ಅವ್ರು ಬಂದ್ರೆ ಬಿಟ್ಬಿಡ್ತೇನ್ರಿ. ಸೊ ಗೈಸ್, ನಾವು ಬಂದೀವಿ ಇವತ್ತು ಎಲ್ಲಪ್ಪ ಅಂತಂದ್ರೆ ಸ್ಟುಡಿಯೋಕ್ಕೆ. ಮತ್ ಫೋಟೋ ಸ್ಟುಡಿಯೋ ಅಲ್ರಿ, ನಮ್ಮ ಅಣ್ಣಾರ್ದು ಅದೇನ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತಂತ. ಬಂದಾಗ್ಬಿಡ್ತಾನೆ ಸ್ಟುಡಿಯೋ. ಸೊ ಸ್ಟುಡಿಯೋ ಫಸ್ಟ್ ಫೋನ್ ಹಚ್ಚಮ್ಮ, ಚಂದ್ರ ಫೋನ್ ಹಚ್ಚಿ ಪ್ರ್ಯಾಂಕ್ ಮಾಡೋಣ ಅಂತ. ಏನ ಮಾತಾಡ್ಬೇಕು, ನಾ ಮಾತಾಡಲ್ಲ. ಹಲೋ ಸರ್, ನಮಸ್ತೆ ಸರ್. ಚಂದ್ರಶೇಖರ್ ಅವರ? ಸರ್ ನಿಮ್ದೊಂದು ಪಾರ್ಸಲ್ ಇದೆಯಲ್ಲ ಸರ್? ಹಲೋ, ಯಾವ್ದು ಸರ್? ಮೀಶೋ ಅಲ್ಲ ಸರ್, ಇದು ಫ್ಲಿಪ್ಕಾರ್ಟ್ ಇದೆ. ಹಾಂ ಸರ್. ಸರ್ 999 ಇದೆ ಸರ್. ಸರ್ ಇಲ್ಲಿ ಗಣಪತಿ ಗುಡಿ ಇದೆಯಲ್ಲ ಸರ್ ಇಲ್ಲಿ. ಹಲೋ, ಹಾಂ ಸರ್. ಎಲ್ಲಿ ಸರ್? ಸರ್ ಇದು ಏನಿದೆ ಅಂದ್ರೆ 10 ನಂಬರ್ ಕಾಲ್ಮರಿ ಇದೆ ಸರ್ ಇದು.
ಮತ್ತು ಇದು ಚಂದ್ರಶೇಖರ್ ಕಬ್ಬಲ್ಗೇರಿ ಅಲ್ಲ ಸರ್? ಏ ನೀ ಯಾಕೆ cut ಮಾಡಿದ್ರಿ? ಮಾಡಿದ್ದೆ ನಾವು ಮ್ಯೂಟ್ ಆಗ ಹೋಗಿದ್ದೆ ಅಲ್ಲೇ ಮತ್ತೆ ಎಲ್ಲ ಕೊಡಕ್ ಹೋಗ್ತೀನಿ. ಹಲೋ ಸರ್, ಇದು ಚಂದ್ರಶೇಖರ್ ಕಬ್ಬಲ್ಗೇರಿ ಅವರು ಅಂದ್ರೆ ನೀವೇನಾ ಅಥವಾ? ನಾವರಿ ಹಾ ಆದ್ರ ನಾ ಯಾವ ಆರ್ಡರ್ ಮಾಡಿಲ್ಲ. ಸರ್, ನಮ್ಗೆ ಹುಚ್ಚು ಹಿಡಿದಿದ್ಯಾ ಯಾವ್ದು ಪಾರ್ಸಲ್ ಇರ್ಲಾರ್ದೆ ನಿಮ್ಗೆ ಕೊಡೋಕೆ? ಗೊತ್ತಿಡ್ಬೇಕಂತ ನಾನು. ಹಾ ಸರ್. ಈ ಪ್ರಜ್ವಲ್ ಅಂದ್ರೆ ಯಾರು? ಸರ್ ಪ್ರಜ್ವಲ್, ಇದು ಫ್ಲಿಪ್ಕಾರ್ಟ್ ಆಫೀಸಿಗೆ ಬನ್ನಿ, ಬೇಕಾದ್ರೆ ಅಲ್ಲಿ ಪಾರ್ಸಲ್ ಇರುತ್ತೆ, ಅಲ್ಲಿ ಭೇಟಿ ಆಗ್ತೀರಾ? ಯಾರು? ಇಲ್ಲಿ ನಾವ್ ಆರ್ಡರ್ ಮಾಡಿದ್ರೆ ತಗೊಂತೀವಿ. ಆರ್ಡರ್ ತಗೊಂಡ್ರೆ ಯಾಕೆ ತಗೋಬೇಕು? ತಲೆ ಕೆಟ್ಟ ನಮ್ಗ. ನೀವ್ ಫ್ರೀ ಕೊಟ್ರೆ ತಗೊಂಡಿಲ್ಲ ನಾನು. ಅಲ್ಲ ಸರ್, ಮತ್ತೆ ಇದು ಆರ್ಡರ್ ಇದೆ, ಅದಕ್ಕೆ ನಾ ಆರ್ಡರ್ ಮಾಡಿದ ಕಾಪಿ ವಾಟ್ಸಪ್ಗೆ ಹಾಕ್ಲಾ ಸರ್? ಇದು ಹಾಯ್ ಅಂತ ಹಾಕಿ ವಾಟ್ಸಪ್ಗೆ ಹಾಕಿ. ಸೊ ಗೈಸ್, ನಮ್ ದೋಸ್ತ ಫುಲ್ ಅಂದ್ರೆ ಫುಲ್ ಮಾನಸಿಕ ಆಗ್ಬಿಟ್ಟನ್ರಿ. ನಾವ್ ಯಾವ್ದೋ ಆರ್ಡರ್ ಮಾಡಿಲ್ಲ, ಅದ್ ಹೆಂಗ್ ಬಂತು ಅಂತಂದ್ ಕೇಳಾಕತ್ಬಿಟ್ಟಾನ. ಈಗ ಐತ್ ನೋಡ್ರಿ ಮಜಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇನ್ನೊಂದ್ಸಲ ಫೋನ್ ಆಗಿ ನೀ ಯಾವ ನಿನಗ್ ಬೇಕನ್ನ ಸರ್. ನಾ ಮಾಡಿಲ್ಲ ಅಂತ ಹೇಳತ್ತೀನಿ. ಅಲ್ಲ ಸರ್, ಇದು ಹೇಗೆ ಅಂದ್ರೆ ಯಾವ ತರ ಅನ್ಸುತ್ತೆ ಹೇಳಿ? ನೀನು ಸ್ವಲ್ಪ ತಡದ್ರೆ ನಿಮ್ ಮನೆಯವ್ರ ಉತ್ತರ ತಗೊಂತೀನಿ. ನಾ ಒಟ್ಟಿಗೆಲ್ಲ ಫ್ಲಿಪ್ಕಾರ್ಟ್ ಮಾಡಿಲ್ಲ ಅಂತ ಹೇಳತ್ತೀನಿ. ಅವ್ರು ಆತರ ಸರ್ ಹೌದು, ನೀವು ಮೀಶೋದಲ್ಲೇ ಮಾಡಿರ್ಬೋದು, ಬಟ್ ಅದು ಕೊರಿಯರ್ ಬಾಕ್ಸ್ ಇದು ಫ್ಲಿಪ್ಕಾರ್ಟ್ ಇದೆ ಫಲ ಕಟ್ಕೊಂಡು ನಾನು ರೊಕ್ಕ ಹಾಕಿ ಫಲ ಕಟ್ಕೊಂಡು ಸರ್. ಅಷ್ಟು ಇಲ್ಲ ಸರ್, ಅವು ಒಂದ್ ಜೊತೆ ಇದಾವೆ ಅಷ್ಟೇ. ಒಂದ್ ದಿನ ಕಟ್ ಮಾಡಿ ಮಾತಾಡ ಈಗ ನೀ ಮಾತಾಡ ಸರ್. ಅದು ಏನೋ ನಮ್ಮ ಕ್ಲೈಂಟ್ಸ್ ಏನೋ ಅಂತ ಇದಾರಂತೆ, ನೀವು ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ನೀವು ಗೊತ್ತಿರ್ತಾವ ವಯಸ್ಸು ಏ ಚಂದ್ರೆ, ಯಾರು ಗೊತ್ತಲಿಲ್ಲ ಚಂದ್ರೆ? ಪ್ರಜ್ವಲ್ ಅಲ್ಲಿ ನಾನು ಬದಾಮಿಲಿಂತ್ರ ಮಾತಾಡೋದು ಸಾಗರ್ ಅಂತ ಹೇಳಿ. ಗೊತ್ತಾತಾನ? ಇಲ್ಲ, ಅವ ಅವ್ರ ತಮ್ಮಂದ ಅದು ನಂಬರ್ ಅದ ತೊಂದು ಹಚ್ಚಾನ. ಅದು 5 ವರ್ಷ ಬರ್ತಾರೆ ಬೇರೆ ಬರ್ತಾರೆ. ನನ್ನ ವಯಸ್ಸು ಗೊತ್ತಾತ, ಅವ್ನ ವಯಸ್ಸು ಗೊತ್ತಾಗಲಿಲ್ಲ ಅಲ್ಲಿ. ಇಲ್ಲ, ವಾಯ್ಸ್ ಚೇಂಜ್ ಮಾಡ್ತಾರೆ. ನಾವ್ ಆಯ್ತು ನೋಡಿ, ಅಲ್ಲಿ ನಾ ಮಾತಾಡೋಂಗ ಮಾತಾಡೀನಿ. ನಾ ಎಲ್ಲಿ ಕಂಡಿಡೋದ ಅಂತ ಮಾಡಿದ್ದೆ, ಕಂಡಿಡೋದ ಅಂತ ಮಾಡಿದ್ದೆ. ನಾ ವಾಯ್ಸ್ ಚೇಂಜ್ ಮಾಡಿದ್ದಿಲ್ಲ. ಹಾಗೆ ಅವಾಗ ಎಲ್ಲಿ ಫೋನ್ ಹಾಕ್ಬಿಟ್ಟು ಏ ಅಪ್ಪ ಹುಲಿ, ನೀವು ಮೆಚ್ಚಿದ್ರಾಗ ಏನು ಸಿಗುತ್ತಾ? ಸಿಗುತ್ತೆ ಕ್ವಾರಿ ಮಾಲಕ್ ದನಿ ನೀನ. ಎಲ್ಲ ಕಾರ್ ಮಾಲಕ್ ನಾನು ಏ, ಅಲ್ಲ ನೀ ಹಚ್ಚಬೇಕು ನನಗ. ನಂಬರ್ ಯಾರು ಇಲ್ಲ ನಮ್ಮ ಕಡೆ. ಮತ್ತ ನಮ್ ತಂಗಿ ಮನಿಗ್ ಬಂದಿದ್ದ ಏನು ಬಾ 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 ದೋಸ್ತರನ್ನೆಲ್ಲ ಮಾರ್ತ. ಹೇಳಿ ಫೋನ್ ಕಳಿಸ್ತೆ, ನಂಬರ್ ಯಾರು ಇಲ್ಲ. ಅವಾಗ ಎಮರ್ಜೆನ್ಸಿ ಬರ್ತಾರೆ. ಆಯ್ತು, ಆರಾಮದಿಲ್ಪ? ಆರಾಮದಿಂದ ಯಾವ ಬಂದಿದೆ? ಇಲ್ಲ ಬಂದಿಲ್ಲ, ಇಲ್ಲಿ ಬೆಂಗಳೂರಾಗ ಅದೀನಿ. ಇಲ್ಲೇ ಬೆಂಗಳೂರಾಗ ಅದಾನ. ಅಂದ್ರ ಸ್ವಲ್ಪ ನಮ್ಮ ಮಾಮಾರು ಎಕ್ಸಾಮ್ ಇದ್ವಾ, ಏನ್ ನೋಡಕ್ ಬಂದಾರ? ಬಂದಿದ್ದೆ. ಇವ ಏನ ಸ್ಪೇರ್ ಪಾರ್ಟ್ಸ್ ತರಕ್ ಬಂದಿದ್ನಂತ. ಇಲ್ಲಪ್ಪ, ನಿನ್ನೆ ಬಂದೆ ಊರಿಗೆ, ನಿನ್ನ ಬಂದೆ ನಾನು ಬೆಂಗಳೂರಿಗೆ. ಹಂಗ ಒಂದು ಸ್ಟೋರಿ ನೋಡಿದ್ನೆ, ಅದಕ್ಕೆ ಮೆಸೇಜ್ ಫೋನ್ ಹಚ್ಚಿದ್ನೆ ಅವನಿಗೆ. ಅದಕ್ಕೆ ಬಂದ, ಇಲ್ಲೇ ಹೊರಗೆ ಬಂದಿದ್ದ. ಏ ಸ್ವಲ್ಪ ಅಂಗಡಿ ಮಾಡೋದಿತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ನೋಡ್ಕೊಂಡ್ರ ಮಾರ್ಕೆಟ್ ಅಂತಂದು ಬಂದಿದ್ದೆ. ಏನ್ ಗೊತ್ತಿಲ್ಲ, ಅದು ನೋಡ್ಬೇಕಾ. ಸ್ವಲ್ಪ ಮನೆಗೆ ಒಂದ್ ಸ್ವಲ್ಪ ಸಾಮಾನ್ ತರ ಇತ್ತು, ಅದಕ್ಕೆ ಬಂದಿದ್ದೆ. ಅದಕ್ಕೆ ಸಾಗ್ಯಾ ಬಣ್ಣ, ಅದಕ್ಕೆ ಫೋನ್ ಹಚ್ಬೇಕಂತ ನಿನ್ಗೆ ಹಚ್ಚಿದ್ ನೋಡಿ. ಒಂದ್ ಏನ್ ಗೊತ್ತಾವು, ಹತ್ತು ನಂಬರ್ ಅಲ್ಲೇ 10 ನಂಬರ್ ಅಲ್ಮಾರಿ ಆರ್ಡರ್ ಮಾಡಿ ಹಂಗ ಬಿಟ್ಟೆ ಅಲ್ಲಿ ತಗೊಂತಿಲ್ಲ. ಎಲ್ಲಿ ಹಾಕೋಬೇಕಂದ್ರ ಕೈ ಬ್ಯಾನ್ ಆಗತ್ತ. ಆರಾಮದಿ ಇಲ್ಲ ಚಂದ್ರ? ಯಾವ ಡ್ಯೂಟಿಯಾ? ಅವನಿಗಂತ್ರು ಇವ ಮಾತಾಡತಾನಂತ್ರ ಅವನಿಗಂತ್ರು ಗೊತ್ತಾಗ್ಲಿಲ್ಲ. ನಾ ಮಾತಾಡಿನ ಖುಷನ, ಯಾಕಂದ್ರ ಊರಾಗೆ ಬಿದ್ದು ಸಾಯ್ತಿರ್ದ್ನಲ್ಲ, ನಂದು ವಾಯ್ಸ್ ಖುಷನ ಏಮೇ ಹಾಳಂತ ಗೊತ್ತಾಗ್ಬಿಡ್ತು ಅವನಿಗೆ.
ಇವ ಮಾತಾಡಿದ ಕೂಡ ನಾವ ಏಮ ಗೊತ್ತಾತಾಳ ಹೇಮ ಅದಕ್ಕೆ ಮಾತಾಡಿ ಅಂತ ಅಂದೆ ವಾಯ್ಸ್ ಯೂಸ್ ಮಾಡಿದ್ವಿ ಯಾವ್ದು ಸ್ವಲ್ಪ ಕಂಡಿಡೋದ ಓಕೆ ಸರಿ. ಇವಾಗ ಹನ್ನೊಂದು ಸ್ವಲ್ಪ ಎಡಿಟಿಂಗ್ ಆಫೀಸ್ ಆಗಿ ಬಂದಿವಿ, ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀವಿ. ಓಕೆ ಸೊ ಗೈಸು ಈಗ ಫೋನ್ ಬಂದಿಲ್ಲ ಏನಿಲ್ಲ, ಸ್ವಲ್ಪ ಅವ್ರಿಗೆ ಅಂದ್ರೆ ಸುಮ್ಮನೆ ಏನಾರ ಮಾಡೋದು. ಅಂಕಲ್ ರೀ ಇಲ್ಲಿ ಪ್ಯಾಲೇಸ್ ಹತ್ರ ಬರ್ತಿದ್ವಿ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಹಾ ಇದು ಫೋನ್ ಮಾಡಿದ್ರಿ ಬಾರು. ನೀವು ಅದಾನಲ್ರಿ ಹೈಸ್ಕೂಲ್ ಇಂದಾನೆ ಅವಾಗ್ಲೂ ಹಿಂಗ ಬಂದಾನ. ಏನು ಯಾವತ್ತು ಇವಂದು ಏನ್ರಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್. ಇವನ್ ಜೊತೆ ಯಾರು ಹೋದಾರ ಅವ್ರು ಉಸ್ಮಂಗೇನ ಅವ್ರು ಇಲ್ಲ ಹಂಗೇನಿಲ್ಲ guys. ನಾವ್ ಆರಾಮ್ ಅಂತ ಏನಂದ್ರ ಎಂಟರ್ಟೈನ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು, ಅದ್ರಾಗ ಏನ್ ತಪ್ಪೈತ್ರಿ? ಎಲ್ಲರಿಗೂ ಬಾಯಿ ಬಂದಿರ್ತಾವ ಆಲ್ರೆಡಿ ಅಲ್ಲಿ ಬಾಜಿದ್ದವ್ರಿಗೆ ಬಾಯಿ ಬಂದಿರ್ತಾವ ಬೇಕಂತ ಆ ಸುಮ್ ಹೊಟ್ಟಿದ್ದ ಅಂಕಲ್ ಈಗ ಸ್ಯಾಂಗ್ ಮಾಡೋ ತಳ್ಳಿ ಅಂತ ಮಾಡಿ ಬೇಕಂತ. So guys, ಮುಂದಿನ ವಿಡಿಯೋ ಮತ್ತೆ ಅರಮನೆಗೆ ಹೋಗ ಮಾಡ್ತೀವಿ. ಟೇಕ್ ಕೇರ್, ಬೈ ಬೈ, ಲವ್ ಯು. ಇವಾಗ ಜಸ್ಟ್ ಬೆಂಗಳೂರು ಅರಮನೆ ಹತ್ರ ಬಂದಿದೀವಿ, ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇದೆ. ಅಲ್ಲೇ ಹೋಗ್ತಾ ಇದೀವಿ. ಸ್ವಲ್ಪ ರೀಲ್ಸ್ ಮಾಡೋದಿದೆ, ಡ್ಯಾನ್ಸ್ ರೀಲ್ಸ್ ಮಾಡೋದಿದೆ. ಸಾಗರ್ ಅವ್ರದ್ದು ಒಂದು ಸ್ವಲ್ಪ ಓನ್ ವಾಯ್ಸ್ ವಿಡಿಯೋಸ್ ಮಾಡೋದಿದೆ. ಹಂಗಾಗಿ ಸಾಗರಂದು ಇನ್ಸ್ಟಾ ಐಡಿ ನಾನು ಡಿಸ್ಕ್ರಿಪ್ಷನ್ದಾಗ ಪಿನ್ ಮಾಡಿರ್ತೀನಿ. ಯಾವ್ದು ಇನ್ನೊಂದ್ಸಲ ಹೇಳ. ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಮತ್ತೆ ಯಾವ್ದದು ನಂದು ಅದೇ ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಕಂಟೆಂಟ್ ನೋಡ್ರಿ, ಓನ್ ವಾಯ್ಸ್ ಕಂಟೆಂಟ್ ವಿಡಿಯೋಸ್ ಬಿಡ್ತಿರ್ತಾನ ಮಸ್ತ್ ಮಸ್ತ್. ಇವತ್ತು ಅವನ ಜೊತೆ ಒಂದು ಮಾಡ್ಬೇಕನ್ನೋದು ಭಾಳ ದಿವಸದ ಕನಸೈತಿ. ನೋಡಮ್ ಇವತ್ತು ಅವನ ಜೊತೆ ಒಂದು ರೀಲ್ ಮಾಡ್ತೀನಿ. ಸೊ ಮತ್ತೆ ಏನಂತ ಮುಂದೆ ನಿಮ್ಗೆ ಹೇಳ್ತೀನಂತ. ಆಲ್ರೆಡಿ ಬೆಂಗಳೂರು ಅರಮನೆ ಹತ್ರ ಒಳಗಡೆ ಅಂತೂ ಹೋಗಲ್ಲ. ಏನಕ್ಕಪ್ಪ ಅಂತ ಅಂದ್ರೆ 300 ರೂಪಾಯಿ ಚಾರ್ಜ್ ಐತಂತ. ಸೊ ನಾವು ಸ್ವಲ್ಪ ಜಸ್ಟ್ ಬರೇ ಒಂದು ರೀಲ್ಸ್ ಮಾಡೋಕ್ಕೋಸ್ಕರ ಇಲ್ಲಿ ಬರ್ತಾ ಇದೀವಿ. ಇವಾಗ ನೋಡೋಣ, ಹೋಗಿ ಆ ರೀಲ್ಸ್ ಮಾಡೋಣ, ಒಂದಿಷ್ಟು ಓನ್ ವಾಯ್ಸ್ ವಿಡಿಯೋಸ್ಗಳನ್ನ ಮಾಡೋಣ. ಮತ್ತೆ ಏನಾಗುತ್ತೆ ಏನಿಲ್ಲ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಾಯ್. ಅಂದ್ರೆ ಭಾಳ ಟಚ್ ಆಗ್ಬಿಡ್ತು. ಈಗ ಚಲೋ ಮಾಡಿದಲ್ಲಿ ಪಾಸ್ಲಿ ಅಂತ ಹೇಳ್ತೀವಿ ನೋಡಿ. ಕುವೆಂಪು ಅವರ ಬರವಣಿಗೆಯಲ್ಲಿ ಒಂದು ಲೈನ್ಸ್ ಕಂಡೆ ಇವತ್ತು, ಕಣ್ಣಾಗ ನೀರ ಬಂದ್ಬಿಟ್ಟು. ಅಳುವಿರೇ ಕೆಮ್ಮಂಕೆ ಹೋಗುವೆನಾ ಇಲ್ಲಿಗೆ, ಕಾಲ ನಿಯಮವಿದು ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಇಲ್ಲಿಗೆ, ನಡೆಯಲಿ ದೇಹ ಮೆರವಣಿಗೆ. ಇನ್ನೊಂದು ಏನೋ ಲೈನ್ ಬಿಟ್ಟೆ ನಾನು. ಇದು ಯಾರು ಬರ್ದಿದ್ದು? ಕುವೆಂಪು. ಗೊತ್ತು ನೀವು ಇಲ್ಲ ಅಂತೀರ ಅಂತೇಳಿ, ಆದ್ರೂ ಇರ್ಲಿ ಇರ್ಲಿ. ಇದು ಡೈಲಾಗು ಕುವೆಂಪು ಅದು ಅಥವಾ ಇನ್ನೊಬ್ರು ಯಾರ್ದು ಅಂತ ಕಮೆಂಟ್ ಮಾಡಿ ಹೇಳಿ. ನಮಗತ್ರ ಗೊತ್ತೇ, ನೀವು ಯಾರಂತ ಕಮೆಂಟ್ ಮಾಡ್ರಿ. ಏನು ಆದ್ರೆ ಭಯಕ್ಕೆ ಹೋಗ್ಬೇಡ್ರಿಪ್ಪ ದಯವಿಟ್ಟು. ಮತ್ತು ಕುವೆಂಪು ನಾವೇನು ಇದು ಮಾಡಿಲ್ಲ, ಜಸ್ಟ್ ಫನ್. ಸೊ ಫೈನಲಿ ಬೆಂಗಳೂರು ಅರಮನೆ ಹತ್ರ ಬಂದಿದ್ದೀವಿ. ಬಟ್ ಒಳಗಡೆ ಅಂತ ಹೋಗಲ್ಲ, ಯಾಕಂದ್ರೆ 300 ರೂಪಾಯಿ ಚಾರ್ಜ್ ಐತ್ರಿ ಅಪ್ಪ. ಯಾರು ಹೋಗ್ತಾರ? ಒಬ್ರ ಇಬ್ರ ಅಷ್ಟಿಗೂ ಸೇರಿ ಅಲ್ಲ, ಅಷ್ಟಿಗೂ ಸೇರಿ 300 ರೂಪಾಯಿ ಇಟ್ಟಿದ್ರೆ ಹೋಗಿದ್ವಿ. ಒಬ್ಬೊಬ್ರಿಗೆ 300 ರೂಪಾಯಿ ಅಂತ. ಅದಕ್ಕೆ ಏನು ಕ್ಷಮಿಸ್ಬೇಕು ಎಲ್ರು. ಈ ಒಂದು ಜಾಗದಲ್ಲಿ ನಾನು ನಿಂತು ಮಾತಾಡಿರೋ ಮಾತು ಯಾವ್ದು ರೆಕಾರ್ಡ್ ಆಗಿಲ್ಲ. ಗೊತ್ತಿಲ್ಲ ಮೈಕೆ ಏನಾಗಿತ್ತು ಅಂತ. ಅರಮನೆ ಹತ್ರ ಹೋಗಿದ್ದು 10 ನಿಮಿಷಕ್ಕೆ ಮಳೆ ತುಂಬಾನೇ ಜೋರಾಯ್ತು. ಅರ್ಧ ಗಂಟೆ ಆದ್ರೂ ನಿಂತ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅಲ್ಲಿಂದ ಆಟೋ ಎತ್ಕೊಂಡು ನಾವು ಸೀದಾ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇವನು ನನ್ನ ಫ್ರೆಂಡ್ ಸಾಗರ್ ಅಂತ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಕಾಮಿಡಿ ಕೂಡ ಮಾಡ್ತಾನೆ. ಸೊ ಅಲ್ಲಿಂದ ನಮ್ಗೆ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ, ರೀಲ್ಸ್ ಕೂಡ ಮಾಡೋಕ್ಕಾಗಲಿಲ್ಲ. ಸೀದಾ ಅಲ್ಲಿಂದ ಬಂದ್ವಿ. ಇವನು ಅವನ ರೂಮಿಗೆ ಹೋಗ್ತಾ ಇದ್ದ. ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಬಾಯ್ ಹೇಳಿದೆ. ಪಾರ್ಟ್ 3 ಬ್ಲಾಗ್ ಆದಷ್ಟು ಬೇಗ ಮತ್ತೆ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.